ಇಲ್ಲಿ ಎಲ್ಲಿ ನೋಡಿದರೋ ಕಸದ ರಾಶಿ, ಕುಡಿದು ಬೀಸಾಡಿರೋ ಎಣ್ಣೆ ಪ್ಯಾಕೆಟ್ಗಳು, ಎಲ್ಲಿ ಹೆಜ್ಜೆ ಇಟ್ಟರೋ ಮನುಷ್ಯನ ಎತ್ತರ ಬೆಳೆದು ನಿಂತಿರೋ ಗಿಡಗೆಂಟೆಗಳು. ಒಳಗೆ ಹೋದರೆ ಯಾವುದೋ ಕಾಡಿನೊಳಗೆ ಹೋದಂತೆ ಭಾಸವಾಗುತ್ತೆ. ಇಷ್ಟಕ್ಕೂ ಏನಿದು ಸ್ಟೋರಿ, ಎಲ್ಲಿ ಅಂತೀರಾ? ಇಲ್ಲಿದೆ ನೋಡಿ. ಎಸ್, ಹೌದು ವೀಕ್ಷಕರೇ, ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ನಗರಸಭೆ ವ್ಯಾಪ್ತಿಯ ಉದ್ಯಾನವನದ ವ್ಯಥೆ ಇದು. ಇದನ್ನ ಹೊಸಬರು ಯಾರಾದರೂ ನೋಡಿದರೆ ಉದ್ಯಾನವನ ಅನ್ನೋದಿಲ್ಲ, ಯಾವುದೋ ಕುಡುಕರ ಅಡ್ಡೆ ಅಂತಾಲೆ ಅಂದುಕೊಳ್ತಾರೆ. ಯಾಕಂದ್ರೆ ಈ ಉದ್ಯಾನವನದ ಪರಿಸ್ಥಿತಿ ಅಷ್ಟೊಂದು ಭಯಾನಕವಾಗಿದೆ. ಒಳಗೆ ಹೆಜ್ಜೆ ಇಡುತ್ತಿದ್ದಂತೆ ಎಲ್ಲಿ ನೋಡಿದರೂ ಎಣ್ಣೆ ಬಾಟಲ್ಗಳು, ತಿಂದು ಬೀಸಾಡಿರೋ ಊಟದ ಪೊಟ್ಟಣಗಳೇ ಕಣ್ಣು ಮುಂದೆ ಬರುತ್ತವೆ. ಇದೆಲ್ಲದರ ನಡುವೆ ಉದ್ಯಾನವನದ ತುಂಬೆಲ್ಲ ಬೆಳೆದು ನಿಂತಿರೋ ಗಿಡಗೆಂಟೆಗಳು. ಇದೆಲ್ಲವನ್ನ ನೋಡುತ್ತಿದ್ದರೆ ಯಾವುದೋ ಅರಣ್ಯದೊಳಗೆ ಬಂದಂತೆ ಭಾಸವಾಗುತ್ತದೆ. ಲಕ್ಷಾಂತರ ರೂಪಾಯಿ ಹಣವನ್ನ ವ್ಯಯ ಮಾಡಿ ಸಾರ್ವಜನಿಕರ ಉಪಯೋಗಕ್ಕೆಂದು ನಿರ್ಮಾಣ ಮಾಡಿದ ಉದ್ಯಾನವನ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಇಂದು ಪಾಳು ಬಿದ್ದ ಕೊಂಪೆಯಂತಾಗಿ ಮಾರ್ಪಟ್ಟಿದೆ. ಲಕ್ಷಾಂತರ ರೂಪಾಯಿ ಹಣವನ್ನ ವ್ಯಯ ಮಾಡಿ ಉಪಕರಣಗಳನ್ನ ಅಳವಡಿಕೆ ಮಾಡಿದ್ದರೂ ಸಹ ಅದನ್ನ ಸರಿಯಾಗಿ ನಿರ್ವಹಣೆ ಮಾಡದೆ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಅಂದರೆ ತಪ್ಪಾಗಲಾರದು. ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆ ಅಮೃತ, ನಾಳೆಯಿಂದಲೇ ನಾವು ಉದ್ಯಾನವನವನ್ನ ಸ್ವಚ್ಛಪಡಿಸಿ ಸಾರ್ವಜನಿಕರ ಅನುಕೂಲಕ್ಕೆ ಅನುವು ಮಾಡಿಕೊಡುತ್ತೇವೆ. ನಮ್ಮಲ್ಲಿ ಸಿಬ್ಬಂದಿ ಕೊರತೆಯಿಂದ ನಿರ್ವಹಣೆ ಮಾಡಲು ಸಾಧ್ಯವಾಗಿರಲಿಲ್ಲ. ಉದ್ಯಾನವನದಲ್ಲಿ ಸಾರ್ವಜನಿಕರ ಉಪಯೋಗಕ್ಕೆ ಬೇಕಾದಂತಹ ಎಲ್ಲ ಉಪಕರಣಗಳನ್ನು ಅಳವಡಿಕೆ ಮಾಡಲಾಗಿದೆ. ಇನ್ನು ಮುಂದೆ ಅದನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿ ಸಾರ್ವಜನಿಕರ ಉಪಯೋಗಕ್ಕೆ ಅನುವು ಮಾಡಿಕೊಡಲಾಗುವುದು ಎಂದು ತಿಳಿಸಿದರು. ನಮಸ್ಕಾರ. ಚಿಂತಾಮಣಿ ರೋಡಲ್ಲಿರೋ ನಮ್ದು ನಗರಸಭೆ ಲಿಮಿಟ್ಸ್ ಅಲ್ಲಿರೋ ಪಾರ್ಕ್, ನೀವು ಹೇಳ್ದಂಗೆ ಈ ನಡುವೆ ಅಲ್ಲಿ ಸ್ವಲ್ಪ ಗಿಡಗಂಟೆಗಳು ಬೆಳ್ಕೊಂಡಿದೆ. ಲಾಸ್ಟ್ ಟೈಮ್ ಕೂಡ ನಾವು ಈಗ ಒನ್ ಅಂಡ್ ಹಾಫ್ ಮಂತ್ಸ್ ಹಿಂದೆ ಅದನ್ನ ಕ್ಲಿಯರ್ ಮಾಡಿಸಿದ್ವಿ. ಡ್ಯೂ ಟು ಮಳೆ, ಈಗ ಮಳೆ ಜಾಸ್ತಿ ಆಗ್ತಿದ್ದರಿಂದ ಸ್ವಲ್ಪ ಜಾಸ್ತಿ ಗಿಡಗಳು ಬೆಳ್ಕೊಂಡ್ಬಿಟ್ಟಿದೆ. ನಮ್ಮಲ್ಲಿ ಇರೋ ಪೌರ ಕಾರ್ಮಿಕರು ಸ್ವಲ್ಪ ನಂಬರ್ಸ್ ಶಾರ್ಟೇಜ್ ಇರೋದ್ರಿಂದ ಸೊ ನಾವು ಅದನ್ನ ರೆಗ್ಯುಲರ್ ಆಗಿ, ಅಂದ್ರೆ ವಿ ಹ್ಯಾವ್ ಟು ಡಿಸ್ಟ್ರಿಬ್ಯೂಟ್ ದಮ್ ಅಕ್ರಾಸ್ 31 ವಾರ್ಡ್ಸ್ ಎಲ್ಲ. ಸೊ ಸ್ವಲ್ಪ ನೌಕರರುಗಳ ಶಾರ್ಟೇಜ್ ಇದ್ದಾರೆ, ಪೌರ ಕಾರ್ಮಿಕರು. ಸೊ ಹಾಗಾಗಿ ಅದನ್ನ ಸ್ವಲ್ಪ ಡಿಲೇ ಆಗಿದೆ. ಈ ಮಧ್ಯ ಮಳೆಯಿಂದಾಗಿ ವೀಡ್ ಗ್ರೋತ್ ಸ್ವಲ್ಪ ಜಾಸ್ತಿ ಆಗಿದೆ. ಮೊನ್ನೆ ನಾನು ಅದನ್ನ ಹೋಗಿ ನೋಡ್ಕೊಂಡು ಬಂದಿದ್ದೀನಿ. ಐ ಹ್ಯಾವ್ ಇನ್ಸ್ಟ್ರಕ್ಟೆಡ್ ಅವರ್ ಹೆಲ್ತ್ ಸೆಕ್ಷನ್ ಪೀಪಲ್ ಅದನ್ನ ರೆಗ್ಯುಲರ್ ಆಗಿ ಕ್ಲೀನ್ ಮಾಡ್ಬೇಕಂತ ಈಗ ಆಲ್ರೆಡಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೆ. And mattenu kodtini, we will issue notices to the health section people for related to this. So I have already seen that ಅಲ್ಲಿ ಸ್ವಲ್ಪ ಈ ನಡುವೆ ಗಿಡಗಂಟೆಗಳು ಸ್ವಲ್ಪ ಜಾಸ್ತಿನೇ ಬೆಳ್ಕೊಂಡ್ಬಿಟ್ಟಿದೆ. ವಿಲ್ ಟ್ರೈ ಟು ಕ್ಲಿಯರ್ ಇಟ್ ಆಫ್ ಅಂಡ್ ಅದನ್ನ ಮತ್ತೆ ರೆಗ್ಯುಲರ್ ಆಗಿ ಇದನ್ನ ಚೆಕ್ ಮಾಡ್ಕೊಳ್ಳಿಕ್ಕೆ ನಮ್ಗೆ ಸೋಶಿಯೋ ಎಕನಾಮಿಕ್ ಸರ್ವೆ ಇದ್ದಿದ್ರಿಂದ our staffs could not concentrate on that. ಪಾರ್ಕ್ ಕಡೆ ಸ್ವಲ್ಪ ಆ ಕಡೆ ಹೋಗ್ಲಿಕ್ಕೆ ಆಗಿಲ್ಲ, ಸೋಶಿಯೋ ಎಕನಾಮಿಕ್ ಸೆನ್ಸಸ್ ಇದ್ದಿದ್ರಿಂದ. ಸೊ ಎಲ್ಲಾ ಸ್ಟಾಫ್ಸ್ಗಳನ್ನು ನಾವು ಸೆನ್ಸಸ್ಗೆ ಹಾಕೊಂಡಿದ್ವಿ, ಆ ಕಡೆ ಗಮನ ಹರಿಸ್ಲಿಕ್ಕೆ ಆಗಿಲ್ಲ. ನಾವು ಈಗ ಅದನ್ನ ಇಮಿಡಿಯೇಟ್ ಆಗಿ ಐ ವಿಲ್ ಕ್ಲಿಯರ್ ಇಟ್. ನಾನು ಮೊನ್ನೆ ನೋಡಿದಾಗ್ಲೇ ನನ್ನ ಗಮನಕ್ಕೆ ಬಂತು. ವಿಲ್ ಕ್ಲಿಯರ್ ಇಟ್ ಆಫ್ ASAP. ನಾಳೆಯಿಂದಾನೇ ಅದನ್ನ ಕಳಿಸಿ ವಿ ಆರ್ ಟ್ರೈಯಿಂಗ್ ಅವರ್ ಮ್ಯಾಕ್ಸ್ ಅದನ್ನ ಕ್ಲಿಯರ್ ಮಾಡಿಕಂತ. ಅಲ್ಲಿ ಈಗ ಆಲ್ರೆಡಿ ಬ್ಯಾಡ್ಸ್ ಇಶ್ಯೂ ಇರೋದ್ರಿಂದ ಸೊ ಅದು ಗಲೀಜ್ ರಿಪೀಟೆಡ್ ಆಗಿ ಆಗ್ತಾನೆ ಇದೆ. ವಿ ಆರ್ ನಾಟ್ ಏಬಲ್ ಟು ಕಂಟ್ರೋಲ್ ದೋಸ್ ಬ್ಯಾಡ್ಸ್ ದೇರ್. ಸೊ ಹಾಗಾಗಿ ಅದು ಒಂಥರ ಡೆಸೋಲೇಟೆಡ್ ಪ್ಲೇಸ್ ತರ ಆಗೋಗ್ಬಿಟ್ಟಿದೆ. ಬಟ್ ವಿಲ್ ಟ್ರೈ ಟು ಕೀಪ್ ಇಟ್ ಕ್ಲೀನ್. ಒಟ್ಟಾರೆ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಪಾಳು ಬಿದ್ದ ಕೊಂಪೆಯಂತಾಗಿ ಕುಡುಕರ ಅಡ್ಡೆಯಾಗಿರುವ ಉದ್ಯಾನವನವನ್ನ ಇನ್ನು ಮುಂದಾದರೂ ಅಧಿಕಾರಿಗಳು ಸೂಕ್ತವಾಗಿ ನಿರ್ವಹಣೆ ಮಾಡಿ ಸಾರ್ವಜನಿಕರ ಉಪಯೋಗಕ್ಕೆ ನೀಡುತ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ.